ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಅಂತ ನಾನು ಭಾವಿಸ್ತೀನಿ. ಹಾಗೆ ಇವತ್ತು ನಾನು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ನಂಜನಗೂಡಲ್ಲಿರೋ ಉಪ್ಪನಹಳ್ಳಿ ಅಂತ. ನಂಜನಗೂಡು ಟೌನಿಂದ ಒಂದು 4-5 ಕಿಲೋಮೀಟರ್ ಆಗ್ಬೋದು ಅಷ್ಟೇನೆ. ಅಲ್ಲಿಂದ ಆಟೋ ಮಾಡಿಕೊಂಡು ನಾನು ಕೂಡ ಮತ್ತು ನನ್ನ ಮಗ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ಏನಂತಂದರೆ ವರ್ಷಕ್ಕೊಂದ್ಸಲ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ. ಲಾಸ್ಟ್ ಇಯರ್ ವಿಡಿಯೋದಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನು ಕೂಡ ಇದರಲ್ಲೇ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋನ ಕೊನೆಯ ತನಕ ನೋಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಇವಾಗ ನಾನು ಊರ ಹತ್ರ ಬಂದಾಯಿತು. ಇವಾಗ ನಾವು ಆಟೋ ಇಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ನಮ್ಮ ಅತ್ತೆ ಮನೆಗೆ ಹೋಗ್ತೀವಿ. ಇಲ್ಲಿ 3 ದಿವಸಗಳ ಕಾಲ ಹಬ್ಬ ತುಂಬಾ ಗ್ರ್ಯಾಂಡಾಗಿ ನಡೀತಾ ಇರುತ್ತೆ. ಮೆರವಣಿಗೆ ಆಗಿರ್ಬೋದು, ಕೊಂಡ ಹಾಯೋದಾಗಿರಲಿ, ಈ ರೀತಿ ಎಲ್ಲ ಇರುತ್ತೆ. ಇವತ್ತು ಕೂಡ ಬೆಳಗ್ಗೆ ಮೆರವಣಿಗೆ ಎಲ್ಲ, ದೇವ್ರ ಮೆರವಣಿಗೆ ಎಲ್ಲ ಬೇಗನೆ ಆಗೋಗಿರುತ್ತೆ. ಈ ಟೈಮಲ್ಲಿ ನಾವು ಹೋಗಿದ್ದು ಮಧ್ಯಾಹ್ನ 2 ಗಂಟೆ ಆಗೋಗಿತ್ತು. ಹಾಗಾಗಿ ಯಾರೂ ಜನ ಇಲ್ಲ. ಎಲ್ಲರೂ ಅವ್ರವ್ರ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡಿ ಅವ್ರ ಊರಲ್ಲಿರೋ ನೆಂಟರುಗಳಾಗಿರ್ಬೋದು, ಅವ್ರ ಸಂಬಂಧಿಕರಾಗಿರ್ಬೋದು, ಇವ್ರನ್ನೆಲ್ಲ ಕರೆದು ಆ ಒಂದು ಬ್ಯುಸಿಲಿರ್ತಾರೆ. ಸೊ ನಾನು ತೋರಿಸ್ತಾ ಇದ್ದೀನಲ್ಲ, ಹಾಗೆ ನಾನು ಬಂದಿದ್ದೆ ಲೇಟು. ಸೊ ಹಾಗಾಗಿ ದೇವ್ರ ದರ್ಶನ ಮಾಡಿಕೊಂಡು ಈಗ ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ. ಈ ಒಂದು ಹಬ್ಬಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿರ್ತಾರಲ್ಲ, ಅದೇ ಒಂದು ಖುಷಿ. ನನಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ ಅಂತೇಳಿ ಯಾಕೋ ನನ್ನ ಮನಸ್ಸೇ ತಡಿಲಿಲ್ಲ. ಹೋಗಲೇಬೇಕು ಅಂತ ಹೇಳಿ ನಾನು ನನ್ನ ಮಗ ಇಬ್ಬರು 11:45 ಹೊರಟಿದ್ದು. ಇಲ್ಲಿಗೆ ಬಂದಿದ್ದೆ 2 ಗಂಟೆ ಆಯಿತು. ಸೊ ಪರವಾಗಿಲ್ಲ, ಅಟ್ಲೀಸ್ಟ್ 2-3 ಅವರ್ಸ್ ಆದರೂ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮಗೂ ಒಂಥರ ಖುಷಿ ಆಗತ್ತಲ್ಲ ಅಂತ ಹೇಳಿ ಬಂದೆ. ಏನೆಲ್ಲ ಇಷ್ಟು ಮಟ್ಟ ಕೂತ್ಕೊಬಿಟ್ಟಿದ್ದೀರಾ ನೋಡಿ ಫ್ರೆಂಡ್ಸ್. ಎಲ್ಲರೂ ಆಲ್ರೆಡಿ ಊಟ ಮಾಡಿಕೊಂಡು ಒಂದು ರೌಂಡ್ ಆಚೆ ಕಡೆ ಕೂತಿದ್ದಾರೆ. ನಮ್ಮ ಆಂಟಿ, ದೊಡ್ಡಮ್ಮ, ನಮ್ಮ ಅಣ್ಣ, ತಮ್ಮ, ಅತ್ತಿಗೆ ಎಲ್ಲರೂ ಕೂಡ ಇದ್ದಾರೆ. ಒಂಥರ ಖುಷಿ ಆಯ್ತಿತ್ತು. ನಾನು ಕೂಡ ಊಟ ಮಾಡಿಕೊಂಡು ನಮ್ಮಪ್ಪ ನೋಡಿ ನಮ್ಮ ಅಕ್ಕ ಇಬ್ಬರು ಮಾತಾಡ್ತಾ ಇದ್ದಾರೆ. ಹಾಗೆ ನನ್ನ ಮಗ ಕೂಡ ಕುರಿಮರಿ ಒಂದೇ ಒಂದಿತ್ತು. ಇನ್ನು ಮಿಕ್ಕಿದ್ದೆಲ್ಲ ಮೇಯ್ಸಕ್ಕೆ ಕರ್ಕೊಂಡೋಗಿದ್ರು. ಇವಾಗ ನಮ್ಮ ಅಕ್ಕ ಅವಳು ಬರ್ತಿದ್ದಾಳೆ ನೋಡಿ. ಪಾಪ ಅವಳು ನಾನು ಬರ್ತಿದ್ದೀನಿ ಅಂತೇಳಿ ಪಾಪ ಅವಳು ಅಲ್ಲಿಂದ ಬಂದು. ಸೊ ಹಾಗಾಗಿ ಅವಳು ಬರ್ತಿದ್ದಾಳಲ್ಲ ಅಂದ್ಬಿಟ್ಟು ಇನ್ನೇನು ಅಂದ್ಬಿಟ್ಟು ನಾನು ಹೊರಟು ಬಂದುಬಿಟ್ಟೆ. ಈಗ ಎಲ್ಲರೂ ಮಾತಾಡಿಕೊಂಡು ಖುಷಿಯಾಗಿ ಕೂತಿದ್ದಾರೆ.
ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ನಮ್ಮ ದೊಡ್ಡಪ್ಪನ ಮಗಳು ಕೂಡ ಬಂದಳು. ಅವಳು ಅವ್ರ ಮಗಳು ಅವ್ರ ಅತ್ತೆ ಎಲ್ಲ ಬಂದರು. ಅವ್ರು ಕೂಡ ಅವ್ರ ನೆಂಟರು ಕೂಡ ಇಲ್ಲೇ ಇದ್ದಾರೆ. ಹಾಗೆ ಅವ್ರ ಮನೆಗೆ ಹೋಗಿ ಆನಂತರ ಇಲ್ಲಿ ಕೂಡ ಬಂದರು. ಅವಳ ಜೊತೆನೂ ಕೂಡ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ರೀತಿ ಒಟ್ಟಿಗೆ ಸೇರಿ ಮಾತಾಡೋದ್ರಲ್ಲಿರೋ ಖುಷಿ ಇನ್ಯಾವುದ್ರಲ್ಲಿ ಇರಲ್ಲ. ಇಲ್ಲಿ ಹೊರಗಡೆ ಹೋಗಿ ಸುತ್ತಾಡಿದ್ರೂ ಆ ಒಂದು ಖುಷಿ ಸಿಗಲ್ಲ. ನನಗೆ ಇಲ್ಲಿಗೆ ಬರೋದ್ರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ. ನನಗೊಂಥರ ಖುಷಿ, ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲಿಗೆ ಜಾಸ್ತಿ ಬರ್ತಾಯಿದ್ದೆ. ಒಂದು ಹಳ್ಳಿಗೆ ಹೋಗಿ ಅಲ್ಲಿನ ವಾತಾವರಣ ಓಡಾಡೋದಿರ್ಬೋದು, ನೆಂಟರುಗಳ ಮನೆಗೆ ಹೋಗೋದಿರ್ಬೋದು, ಆ ಒಂದು ಖುಷಿ ಇದೆಯಲ್ಲ, ಅದಂತೂ ನನಗೆ ಅವಾಗಿಂದನೂ ತುಂಬಾ ಖುಷಿ. ಸೊ ಇವಳು ನಮ್ಮ ದೊಡ್ಡಕ್ಕ ನೋಡಿ, ಅವಳು ಅಲ್ಲಿಂದನೇ ಹಾಯ್ ಮಾಡ್ತಿದ್ದಾಳೆ. ನಾವಿವಾಗ ನಮ್ಮ ಅತ್ತೆ ಮನೆಯಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿ ಇವಾಗ ನಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ನಿಯರ್ ಅಲ್ಲೇ ಇರೋದ್ರಿಂದ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗಲೇಬೇಕು. ಈಗ ಇಲ್ಲಿಗೆ ಬಂದಮೇಲೆ ಅಲ್ಲಿಗೆ ಹೋಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ಯಾವಾಗಲೇ ಇಲ್ಲಿಗೆ ಬಂದರೂ ಅಲ್ಲಿ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡೇ ಹೋಗೋದು. ಸೊ ಹಾಗಾಗಿ ಇವಾಗ ನಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ನಾನು ಲೈಟಾಗಿ ಜ್ಯೂಸ್ ಕುಡಿದೆ. ಹಾಗೆ ಅವರು ಕೂಡ ನಮ್ಮ ಆಂಟಿ ಚಿಕ್ಕಪ್ಪ ಅವರೆಲ್ಲ ಊಟ ಮಾಡಿದ್ರು. ಹಾಗೆ ನಮ್ಮ ತಂಗಿ ಪಾಪು ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಟ ಆಡಿಕೊಂಡು ಇವಾಗ ನೆಕ್ಸ್ಟು ಇನ್ನೊಬ್ಬರು ಮಾವನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೂ ಕೂಡ ನಾವೇನು ಜಾಸ್ತಿ ಊಟ ಎಲ್ಲ ಏನು ಮಾಡಲಿಲ್ಲ, ಯಾಕಂದರೆ ಆಲ್ರೆಡಿ ನಂದು ಊಟ ಆಗೋಗಿತ್ತು. ಹಂಗೆ ಜಸ್ಟ್ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಈಗ ಎಲ್ಲರ ಮನೆಗೂ ಹೋಗಿ ಬಂದಾಯಿತು. ಇನ್ನೊಬ್ಬರು ಮನೆ ಬಾಕಿ ಇತ್ತು, ನಮ್ಮ ಅತ್ತೆ ಮನೆಯಿಂದ ಹಿಂದೆನೇ ಇರೋದು ಅವ್ರ ಮನೆ ಕೂಡ. ಸೊ ಅಲ್ಲೂ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ರೆಸ್ಟ್ ಮಾಡಿದ್ದು, ಎಲ್ಲರನ್ನೂ ಮಾತಾಡಿಸ್ಕೊಂಡು ಟೀ ಕುಡ್ಕೊಂಡು ಬಂದ್ವಿ. ಸೊ ಈ ಊರಿನಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಈ ಹಳ್ಳಿಗಳಲ್ಲಿ ಅವರು ಸಕ್ಕರೆ ಟೀ ಮಾಡ್ತಾರೆ, ಬಟ್ ನಾನು ಬಂದಾಗೆಲ್ಲ ಜಾಸ್ತಿ ಬೆಲ್ಲದ ಟೀನೇ ಕುಡಿಯೋದು. ಇಲ್ಲಿ ಬೆಲ್ಲದ ಟೀ ಅಂದರೆ ಒಂಥರ ಚೆನ್ನಾಗಿ ಕುಡಿಯೋಕ್ಕೆ ಒಂದು ಚೆಂದ. ಸೊ ಹಾಗಾಗಿ ನಮ್ಮ ಮಾವನ ಮಗಳು ಬೆಲ್ಲದ ಟೀ ಮಾಡಾಕ್ತಾಯಿದ್ಲು. ಸೊ ಅವಳ ಮಕ್ಕಳು ಕೂಡ ಮಲ್ಕೊಬಿಟ್ಟಿದ್ರು, ಯಾಕಂದರೆ ನೈಟು ಹಬ್ಬ ಎಲ್ಲ ಇಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಿರ್ತಾರಲ್ಲ, ಅವ್ರಿಗೂ ಓಡಾಡಿ ಎಲ್ಲ ಸುಸ್ತಾಗಿರುತ್ತೆ, ಟಯರ್ಡ್ ಆಗಿರುತ್ತೆ, ಹಂಗಾಗಿ ರೆಸ್ಟ್ ಮಾಡಿದರು. ಈಗ ಬೆಲ್ಲದ ಟೀ ಮಾಡ್ತಿದ್ದಾಳೆ. ಸೊ ಹಾಗೆ ನಾವು ಬೆಲ್ಲದ ಟೀ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ.
ಹೊಡಿತೀನಿ ಕೊಡು ಕೊಡು ಬಾಯ್. ಇವತ್ತೇ ಹೋಗ್ಬೇಕು ಅಂತಿದ್ದಾರೆ. ಮಂಗಳವಾರ ಸಂಜೆ ಬಂದ್ಬಿಟ್ಟು ಬುಧವಾರ ಸಂಜೆ ಹೋಗ್ಬೇಕು. ಇಲ್ಲ ಇಲ್ಲೂ ನಾವು ಊಟನೇ ಮಾಡಲಿಲ್ಲ. ಏನು ನಮ್ಮ ತಿಂದಿದ್ದಷ್ಟೇ. ಎಷ್ಟೊಂದು ಅಷ್ಟೇ ಮಗ. ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗೆ ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿಕೊಂಡು ಎಲ್ಲರ ಮನೇಲೂ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಇವಾಗ ಇನ್ನೇನೋ ಹೊರಡೋ ಟೈಮ್ ಬಂತು. ಟೈಮು ಸಂಜೆ 5:30 6 ಗಂಟೆ ಹಾಗೆ ಹೋಯಿತು. ಸೊ ಇವಾಗ ನಾವು ಮನೆಗೆ ಹೊರಡೋ ಟೈಮ್ ಆಯಿತು. ಸೊ ಎಲ್ಲರಿಗೂ ಟಾಟಾ ಅಂತ ಹೇಳ್ತಾ ಮತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಯಾಕಂದರೆ ಸಣ್ಣದೊಂದು ಪ್ರಯತ್ನ ಅಂತಲೇ ಹೇಳ್ಬೋದು. ಈ ರೀತಿ ಒಂದು ಸಣ್ಣದಾಗಿ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಈ ರೀತಿ ಶೇರ್ ಮಾಡೋದಿದೆಯಲ್ಲ, ನನಗಂತೂ ತುಂಬಾ ಖುಷಿ ಆಗುತ್ತೆ. ಸೊ ಹಾಗೆ ಒನ್ಸ್ ಅಗೇನ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆ ಲಾಸ್ಟ್ ಇಯರ್ ವಿಡಿಯೋನು ಕೂಡ ಇದೇ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.